ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇದ್ದದ್ದು ಸಂಗತಿ ಏನೆಂದರೆ, ವಾಟ್ ಗಾಡ್ ಹ್ಯಾಸ್ ಪ್ಲ್ಯಾನ್ಡ್ ಫಾರ್ ಯು ವಿಲ್ ಕಮ್ ಟು ಪಾಸ್. ದೇವರು ನನ್ನಗೋಸ್ಕರ ಯೋಚಿಸಿದ ಆಲೋಚನೆಗಳು ಅದು ನೆರವೇರ್ತದೆ. ನಮಗೆ ಅದರಲ್ಲಿ ರಿಗ್ರೆಟ್ಸ್ ಇಲ್ಲ, ನಮಗೆ ಅದರ ಬಗ್ಗೆ ಬೇಸರ ಇಲ್ಲ. ಯಾಕೆಂದರೆ ವಿ ನೋ ವಾಟ್ ಗಾಡ್ ಹ್ಯಾಸ್ ಪ್ಲ್ಯಾನ್ ವಿಲ್ ಬಿ ಫುಲ್ಫಿಲ್ಡ್. ನಾವು ಗಿದ್ಯನ ವಿಷಯದಲ್ಲಿ ನೋಡಿದೆವು. ಗಿದ್ಯನು ಬಿದ್ಯನರಿಂದ ಬಚ್ಚಿಕೊಂಡು ಕೆಲಸ ಮಾಡ್ತಾ ಇದ್ದ. ಆದರೆ ಯಾರು ಮಿಡಿಯನೈಟ್ಸ್ಗೆ ಭಯ ಪಡ್ತಾ ಇದ್ದನೋ, ಯಾರು ಅವರಿಂದ ಬಚ್ಚಿಡ್ತಾ ಇದ್ದನೋ, ದೇವರು ಅವನನ್ನೇ ಆರಿಸಿದರು. ಮಿದ್ಯನರ ವಿರುದ್ಧವಾಗಿ ಹೋಗಿ ಅವರನ್ನು ಸೋಲಿಸಿ ಇವರಿಗೆ ಜಯ ಕೊಡುವಂಗೆ ದೇವರು ಅವನನ್ನೇ ಉಪಯೋಗಿಸಿದರು. ಅವನು ಏನೇನೋ ಯೋಚನೆ ಮಾಡಿರಬೇಕು, ಯಾಕೆ ಹಿಂಗಾಯಿತು, ಯಾಕೆ ಹಂಗಾಯಿತು. ವಿ ಹ್ಯಾವ್ ಸೋ ಮೆನಿ ವಾಯ್ಸ್ ಇನ್ ಅವರ್ ಲೈಫ್, ಬಟ್ ಗಾಡ್ ಈಸ್ ದ ಆನ್ಸರ್ ಫಾರ್ ಆಲ್ ಅವರ್ ವಾಯ್ಸ್. ಅದೇ ರೀತಿಯಲ್ಲಿ ದಾವೀದನ ಬಗ್ಗೆ ನಾವು ನೋಡ್ತೇವೆ. ಅವನನ್ನು ಎಲ್ಲ ಮರೆತು ಬಿಟ್ಟಿದ್ರು, ಆದರೆ ದೇವರು ಅವನ ಬಗ್ಗೆ ಯೋಚಿಸಿದ ಆಲೋಚನೆ ನೆರವೇರಿತು. ಪ್ರಿಯರೇ, ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂದರೆ, ವಾಟ್ ಗಾಡ್ ಹ್ಯಾಸ್ ಫಾರ್ ಯು. ಡೂ ವಿ ರಿಯಲಿ ಟ್ರಸ್ಟ್ ದಟ್ ಗಾಡ್ ಹ್ಯಾಸ್ ಅ ಪ್ಲ್ಯಾನ್ ಫಾರ್ ಅಸ್? ದೇವರ ವಾಕ್ಯ ಹೇಳುತ್ತೆ ಅಂದರೆ, ಆಕಾಶ ಭೂಮಿಗೆ ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾದ ಆಲೋಚನೆಗಳು ದೇವರು ನನ್ನಗೋಸ್ಕರ ಇಟ್ಟಿದ್ದಾರೆ. ಡು ವಿ ರಿಯಲಿ ಬಿಲೀವ್ ದ್ಯಾಟ್? ನಾವು ನಮ್ಮ ಸಂದರ್ಭಗಳನ್ನು ನೋಡ್ತೇವೆ, ನಮ್ಮ ಸಿಚುವೇಶನನ್ನು ನೋಡ್ತೇವೆ, ಆ್ಯಂಡ್ ವಿ ಗೆಟ್ ಡಿಪ್ರೆಸ್ಡ್ ಆ್ಯಂಡ್ ವಿ ಕರ್ಸ್ ಅವರ್ ಸೆಲ್ಫ್ ಆ್ಯಂಡ್ ವಿ ಲುಕ್ ಡೌನ್ ಅಪಾನ್ ಅಸ್. ವಿ ಹ್ಯಾವ್ ಸೋ ಮೆನಿ ಎಕ್ಸ್ಕ್ಯೂಸಸ್, ವಿ ಹ್ಯಾವ್ ಸೋ ಮೆನಿ ಕಂಪ್ಲೇಂಟ್ಸ್, ವಿ ಹ್ಯಾವ್ ಸೋ ಮೆನಿ ರಿಗ್ರೆಟ್ಸ್. ಬಟ್ ದೇವರ ವಾಕ್ಯವನ್ನು ನಾವು ನೋಡಿದಾಗ ದೇರ್ ಈಸ್ ನೋ ರಿಗ್ರೆಟ್ಸ್. ಇಂಥದೇ ಇನ್ನೊಬ್ಬ ಯವನಸ್ಥನ ಬಗ್ಗೆ ನಾವು ನೋಡ್ತೇವೆ. ಯಾರೆಂದರೆ ಯೋಸೆಫನ ಬಗ್ಗೆ ಸಹ ನಾವು ನೋಡಬೇಕಾದ್ರೆ, ಇಲ್ಲಿ ಅವನ ತಂದೆ ಅವನನ್ನು ಬಹಳ ಪ್ರೀತಿ ಮಾಡಿದರು, ಆದರೆ ಅವನ ಅಣ್ಣಂದಿರು ಅವನನ್ನು ನೋಡಿದರೆ ಆಗ್ತಾ ಇರಲಿಕ್ಕಿಲ್ಲ. ಯೋಸೆಫನಿಗೆ ಒಂದು ಪ್ರಶ್ನೆ ಇರ್ಬೋದು, ನಾನು ಏನು ಮಾಡಿದೆ ಅಂತ ಇವರಿಗೆ ನಾನು ಇಷ್ಟ ಇಲ್ಲ. ಕೆಲವರು ನಮ್ಮಲ್ಲಿ ಮಾತು ಹೇಳಿದ್ದಾರೆ ತಾನೆ, ನಾನು ಏನು ಮಾಡಿದನಂತ ನನ್ನ ಕಂಪನಿದಲ್ಲಿ ನನ್ನನ್ನು ಯಾರೂ ಇಷ್ಟಪಡ್ತಾ ಇಲ್ಲ, ನಾನು ಏನು ಮಾಡಿದನಂತ ಹೇಳಿ ನನ್ನ ಕುಟುಂಬದಲ್ಲಿ ನನ್ನನ್ನು ಎಕ್ಸೆಪ್ಟ್ ಮಾಡ್ತಾ ಇಲ್ಲ, ನಾನು ಏನು ಮಾಡಿದ ನಂತರ ನಾನು ಎಲ್ಲಿ ಹೋದರೂ ಸಹ ನನಗೆ ಒಂದು ಅವಮಾನ, ನನಗೆ ಒಂದು ನಿಂದೆ, ನನಗೆ ಯಾರೂ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಪ್ರಿಯರೇ, ಇಷ್ಟೋ ವರ್ಷ ಅದು ನನ್ನ ಪ್ರಾಬ್ಲಮ್ ಆಗಿತ್ತು. ದಟ್ ವಾಸ್ ಮೈ ಪ್ರಾಬ್ಲಮ್. ದೇವರೇ, ನಾನು ಏನು ಮಾಡಿದ್ದೇನೆ ಅಂತ. ದೆರ್ ವರ್ ಟೈಮ್ಸ್ ನಮ್ಮ ಸ್ನಾನ ಮಾಡಲಿಕ್ಕೆ ಬಾತ್ರೂಮಲ್ಲಿ ಹೋದಾಗ ಶವರ್ ಆನ್ ಮಾಡಿ ಐ ಟು ನೀಲ್ ಡೌನ್ ಆ್ಯಂಡ್ ಕ್ರೈ ಟು ಗಾಡ್. ನಾನು ದೇವರ ಮುಂದೆ ಅಷ್ಟು ಅಳ್ತಾ ಇದ್ದೆ. ಯಾಕೆಂದರೆ ಏನು ಮಾಡಿದರೂ ಜನರ ವಿರುದ್ಧವಾಗಿದ್ದರು. ನನ್ನ ಸ್ವಂತದವರು ದ ವೇ ದೇ ಯೂಸ್ ಟು ಟ್ರೀಟ್ ಮೀ, ಎಲ್ಲಿ ಹೋದರೂ ಸಹ ಒಂಥರ ತಿರಸ್ಕಾರ ಭಾವನೆ. ನಾನೊಂದು ಕ್ರಿಶ್ಚಿಯನ್ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನ್ನ ಒಂದು ಆಲೋಚನೆ ಏನಿತ್ತೆಂದರೆ, ಅಯ್ಯೋ, ನಾನು ಕ್ರಿಶ್ಚಿಯನ್ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾಯಿದ್ದೇನೆ, ಅಲ್ಲಿ ಎಲ್ಲ ಕ್ರೈಸ್ತರಿದ್ದಾರೆ, ನನ್ನನ್ನೆಲ್ಲರೂ ಎಕ್ಸೆಪ್ಟ್ ಮಾಡ್ತಾರೆ, ನನ್ನನ್ನೆಲ್ಲ ಪ್ರೀತಿ ಮಾಡ್ತಾರೆ ಅಂತ ಆ ಒಂದು ಹುಮ್ಮಸ್ಸಿಂದ ನಾನು ಕೆಲಸಕ್ಕೆ ಜಾಯಿನ್ ಆದೆ. ನನಗೆ ಅವರು ಏನು ಸಂಬಳನೇ ಕೊಡೋದಿಲ್ಲ, ತುಂಬ ಕಡಿಮೆ ಕೊಡ್ತಾರಂದ್ರೂ ನಾನು ಆ ಕೆಲಸ ಎಕ್ಸೆಪ್ಟ್ ಮಾಡಿದೆ. ಓನ್ಲಿ ಬಿಕಾಸ್ ಐ ಥಾಟ್ ಐ ವಿಲ್ ಬಿ ವರ್ಕಿಂಗ್ ಇನ್ ಅ ಕ್ರಿಶ್ಚಿಯನ್ ಆರ್ಗನೈಸೇಷನ್ ಆ್ಯಂಡ್ ಐ ವಿಲ್ ಬಿ ಸರೌಂಡೆಡ್ ಬೈ ದ ಪೀಪಲ್ ಆಫ್ ಗಾಡ್. ಅಲ್ಲಿ ಹೋದ ಮೇಲೆ ಭಾಳ ಆಶ್ಚರ್ಯ ಆಯಿತು. ಯಾಕೆಂದರೆ ಟಾಪ್ ಪರ್ಸ್ನಾಲಿಟೀಸ್, ಪಾಪ್ಯುಲರ್ ಪರ್ಸ್ನಾಲಿಟೀಸ್ ಅವರೆಲ್ಲ ಆ ಆಫೀಸಲ್ಲಿ ಇದ್ದರು. ಬಟ್ ಅವರ ಒಂದು ಹಾವಭಾವ, ಅವರ ಒಂದು ಆ್ಯಟಿಟ್ಯೂಡ್, ಅವರು ನಮ್ಮ ಕೂಡ ಮಾತಾಡೋ ರೀತಿ ನನ್ನನ್ನು ಎಕ್ಸೆಪ್ಟೇ ಮಾಡಿಲ್ಲ. ಇಟ್ ವಾಸ್ ಸೋ ಶಾಕಿಂಗ್. ಐ ಯೂಸ್ ಟು ವಂಡರ್, ವೈ ಲಾರ್ಡ್, ವೈ ಈಸ್ ದಿಸ್ ಹ್ಯಾಪ್ನಿಂಗ್ ಅಂತ. ಇಲ್ಲಿ ಯೋಸೆಫ ಯೋಚನೆ ಮಾಡ್ತಾ ಇರಬೇಕೇನೆಂದರೆ, ಯಾಕೆ ನನಗೆ ಕನಸು ಬಿತ್ತು, ಈ ಕನಸು ಬಿದ್ದ ಕಾರಣ ನಾನು ಈ ಕನಸು ಯಾಕೆ ಹೇಳಬೇಕಾಗಿತ್ತು. ನನ್ನ ಪ್ರಶ್ನೆ ಇತ್ತೆಂದರೆ, ನಾನು ಯಾಕೆ ನನ್ನ ಒಳ್ಳೆ ಜಾಬ್ ರಿಸೈನ್ ಮಾಡಿ ಇಲ್ಲಿ ಬಂದು ನಾನು ಈ ಅವಮಾನಕ್ಕೆ ಗುರಿಯಾದೆ ಅಲ್ಲ. ಅವಮಾನ ಮೇಲೆ ಅವಮಾನ, ಏನು ಮಾಡಿದರೂ ತಪ್ಪು ಹುಡುಕೋರು, ಏನು ಮಾಡಿದರೂ ನನಗೆ ಚೀತು ಅನ್ನೋರು. ನಾನು ಅಂದ್ಕೊಳ್ತಿದ್ದೆ, ವೈ ಲಾರ್ಡ್, ಏನು ಮಾಡಿದ್ದೇವೆ ಅಂತ ನಮಗೆ ಈ ಪರಿಸ್ಥಿತಿ. ಹಾಗೆ ಇರ್ಬೋದಲ್ಲ, ನೀವು ಹಂಗೆ ಹೋಗಿರ್ಬೋದು ಅಥವಾ ದಾಟ್ತಾ ಇರ್ಬೋದು. ಯು ಮೇ ಬಿ ಇನ್ ದ್ಯಾಟ್ ಕಂಡೀಷನ್ ಸಿಚುವೇಶನ್. ನಾವು ಜೋಸೆಫ್ಗೆ ಒಂದೇ ಪ್ರಶ್ನೆ ಅಂದರೆ, ನನ್ನ ಅಣ್ಣಂದಿರಿಗೆ ನಾನು ಏನು ಮಾಡಿದೆ? ಅಯ್ಯೋ, ನನ್ನ ಅಣ್ಣಂದಿರಿಗೆ ನನ್ನ ಕನಸು ಹೇಳ್ತಿದ್ದಿಲ್ಲದ್ರೆ ಒಳ್ಳೇದಿರ್ತಿತ್ತಲ್ಲ. ಏನು ಮಾಡಿದರು ಅವ್ರ ಅಣ್ಣಂದಿಯರೆಂದರೆ, ನಮಗೆಲ್ಲರಿಗೆ ಆ ಕತೆ ಗೊತ್ತಿದೆ ಪ್ರಿಯರೇ. ಕಡೆಗೆ ಪೋಟಿಫರನ ಹೆಂಡತಿ ಅವನ ಮೇಲೆ ಒಂದು ದೊಡ್ಡ ಅಪವಾದನೆ ಹಾಕಿಬಿಟ್ರು. ಆ ಕಾಲದಲ್ಲಿ ಒಂದು ಗಂಡ ಇಲ್ಲದ ಮನೆಯಲ್ಲಿ ಈ ಕೆಲಸದವ ಬಂದು ಆ ಒಂದು ಯಜಮಾಂತಿಯ ಮೇಲೆ ಕಣ್ಣಿಟ್ಟದು ವಾಸ್ ಅ ವೆರಿ ಹಾರಿಬಲ್ ಥಿಂಗ್. ಆದರೆ ಸಹ ಯೋಸೆಫ್ ಅಲ್ಲಿ ಯೋಚನೆ ಮಾಡಿರಬೇಕು, ದೇವರೇ, ಎಂಥ ಒಂದು ಪರಿಸ್ಥಿತಿ,
ಇವರು ನನಗೆ ಅಲ್ಲಿ ಮಾರಾಟ ಮಾಡಿದ್ದಕ್ಕೆ ಮತ್ತೆ ನಾನು ಇಲ್ಲಿ ಬಂದು ಸೇರಿಕೊಂಡೆ, ನಾನು ಈ ಕೆಲಸ ತಕ್ಕೊಳ್ತಾ ಇರ್ತಿದ್ದಿಲ್ಲಾದರೆ, ನಾನು ಈ ಪೋತಿಫರ್ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಡ್ತಾ ಇಲ್ಲಾದರೆ, ರಿಗ್ರೆಟ್ ಆಫ್ಟರ್ ರಿಗ್ರೆಟ್. ಹೀಗೆ ಆಗ್ತಿದ್ರೆ ಒಳ್ಳೇದಿತ್ತು, ಹಾಗೆ ಆಗ್ತಿದ್ರೆ ಒಳ್ಳೇದಿತ್ತು, ಇಲ್ಲಿ ನಾನು ಬರ್ತಿದ್ದಿಲ್ಲದ್ರೆ ಒಳ್ಳೇದಿತ್ತು, ಪೋತಿಫರ್ ನನ್ನ ಮೇಲೆ ಇಷ್ಟಪಡ್ತಿದ್ದಿಲ್ಲದ್ರೆ ಒಳ್ಳೇದಿತ್ತು, ಯಾಕೆ ಇವನ ಹೆಂಡತಿ ನನ್ನನ್ನು ಇಷ್ಟಪಡ್ತಿದ್ದಿಲ್ಲದ್ರೆ ಒಳ್ಳೇದಿತ್ತು. ದೇರ್ ಮೇ ಬಿ ಸೋ ಮೆನಿ ಥಿಂಗ್ಸ್ ಇನ್ ಹಿಸ್ ಮೈಂಡ್ ಗೋಯಿಂಗ್ ಆನ್, ವೈ ದಿಸ್ ಹ್ಯಾಪನ್ ಟು ಮಿ, ವೈ ದ್ಯಾಟ್ ಹ್ಯಾಪನ್ ಟು ಮಿ. ಆದರೆ ಪ್ರಿಯರೇ, ಯಾರಿಗೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಂಥ ಒಂದು ಕೆಟ್ಟ ಹೆಸರು ತಗೊಂಡು ಅವ ಸೆರೆಮನೆಯಲ್ಲಿ ಹೋಗಿ ಬಿದ್ದಾಗ, ಅಲ್ಲಿ ಆ ಒಂದು ಸಮಯದಲ್ಲಿ ಇಷ್ಟು ವರ್ಷ ಅವನಲ್ಲಿ ಇದ್ದ, ಅಲ್ಲಿ ಸಹ ಎಲ್ಲರ ಒಂದು ಮನಸ್ಸನ್ನು ಗೆದ್ಕೊಂಡಿರ್ಬೋದು. ಆದರೆ ಸ್ಟಿಲ್ ಇನ್ ಹೀಸ್ ಪರ್ಸನಲ್ ಟೈಮ್ ವೆನ್ ಈಸ್ ಅಲೋನ್, things must be haunting him, memories must be haunting him, the things that people have spoken about him must be haunting him, hurting him. ಅವನಿಗೆ ಇಷ್ಟೊಂದು ಅನ್ನಿಸ್ತಾ ಇರಬೇಕೆಂದ್ರೆ, why am I here? ಈ ಒಂದು ಪೋತಿಫರ ಮನೆಗೆ ಹೋದಕ್ಕೆ ನನಗೆ ಈ ಪರಿಸ್ಥಿತಿ ಆಯಿತು, ನನ್ನ ಅಣ್ಣಂದಿರು ನನ್ನನ್ನು ಇಷ್ಟಪಟ್ಟಿಲ್ಲಕ್ಕೆ ನನಗೆ ಇದು ಪರಿಸ್ಥಿತಿ ಬಂತು. ಆಲ್ ದೋಸ್ ಕೈಂಡ್ಸ್ ಆಫ್ ಥಾಟ್ಸ್ ಮಸ್ಟ್ ಬಿ ಇನ್ ಹಿಸ್ ಮೈಂಡ್. ಆದರೆ ಪ್ರಿಯರೇ, ಕ್ಯಾನ್ ಯು ಇಮ್ಯಾಜಿನ್ ವಾಟ್ ಗಾಡ್ ವಾಸ್ ಡೂಯಿಂಗ್ ಇನ್ ಹಿಸ್ ಲೈಫ್? ಟು ದ ಸರ್ಪ್ರೈಸ್ ಆಫ್ ಎವ್ರಿಬಡಿ, ಎಲ್ಲರಿಗೂ ಒಂದು ಆಶ್ಚರ್ಯವಾದ ರೀತಿಯಲ್ಲಿ ದೇವರು ಅವನನ್ನು ಎಷ್ಟು ಉನ್ನತ ಸ್ಥಾನಕ್ಕೆ ತಗೊಂಡೋದರು. ಹಿ ವಾಸ್ ಟೇಕನ್ ಫ್ರಮ್ ದ ಪ್ರಿಸನ್ ಟು ದ ಪ್ಯಾಲೇಸ್. ಆ ವಚನ ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಜೆನೆಸಿಸ್, ಆದಿಕಾಂಡ, ಅದದು 41ನೇ ಅಧ್ಯಾಯ 38ನೇ ವಚನದಿಂದ ಓದ್ತಾನೆ. ಆ್ಯಂಡ್ ಫಾರೋ ಸೆಡ್ ಅಂಟು ಹಿಸ್ ಸರ್ವೆಂಟ್ಸ್, ಕ್ಯಾನ್ ವಿ ಫೈಂಡ್ ಸಚ್ ಅ ಒನ್ ಆಸ್ ದಿಸ್ ಈಸ್ ಅ ಮ್ಯಾನ್ ಇನ್ whom the Spirit of God is? And Pharaoh said unto Joseph, for as much as God hath shown thee all this, there is none so discreet and wise as thou art. Thou shalt be over my house, and according unto thy word shall all the people be ruled. Only in the throne will I be greater than thou. And Pharaoh said unto Joseph, see, I have set thee over all the land of Egypt. See, I have set thee over all the land of Egypt. Can you believe a man who has got such a bad reputation, a man who has been in the prison, a man who has been looked down by the entire country, a man who is not accepted by his own family members, a man who is rejected by his own brothers? He is said to rule over the whole country. Can you imagine what God can do? ಪ್ರಿಯರೇ, ಇಷ್ಟೋ ಸರ್ತೆ ನಮಗೆ ಒಂದು ತಪ್ಪಾದ ಅಭಿಪ್ರಾಯ ಇದೆ. ವಿ ವ್ಯಾಲ್ಯೂ ourselves according to our achievement, according to our background, according to our popularity, according to our possession, according to what we carry. ಅದರ ಮೇಲೆ ವಿ ವ್ಯಾಲ್ಯೂ ಅವರ್ ಸೆಲ್ಸ್. ಅದು ಬಿದ್ದು ಹೋಗುತ್ತೆ ಪ್ರಿಯರೇ, ಬಿದ್ದು ಹೋಗುತ್ತೆ. ಇನ್ನೊಂದು ಸಂಗತಿ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಇವತ್ತು ನನ್ನ ಹತ್ರ ಎಲ್ಲ ಇದೆ ಅಂತ ಮನುಷ್ಯರು ನನಗೆ ಗ್ರೇಟ್ ಅಂತ ಹೇಳ್ಬೋದು. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ, ಒಂದು ಭಾನುವಾರ ಒಂದು ದಿನ ಅವರು ಎಲ್ಲ ಜನರು ಹೊಸನ್ನ ಟು ದ ಕಿಂಗ್ ಆಫ್ ಕಿಂಗ್ಸ್, ಹೊಸನ್ನ ಟು ದ ಕಿಂಗ್ ಆಫ್ ಜ್ಯೂಸ್ ಅಂತ ಎಲ್ಲರೂ ಹಾಡ್ಕೊತ ಯೇಸು ಸ್ವಾಮಿ ಮುಂದೆ ಹೋದರು. ಅದೇ ಒಂದು ವಾರ ನಂತರ ನೋಡ್ತೇವೆ ನಾವು, ಅದೇ ಬಾಯಿ ಹೇಳ್ತದೆ ಅಂದರೆ, ಕ್ರೂಸಿಫೈ ಹಿಮ್, ಕ್ರೂಸಿಫೈ ಹಿಮ್, ಕ್ರೂಸಿಫೈ ಹಿಮ್. ದಿಸ್ ಈಸ್ ದ ವರ್ಲ್ಡ್. This is the world. We value ourselves according to all the outward look, but God doesn't look at us at all. ನಾವೇನು ಯೋಚನೆ ಮಾಡ್ತೇವೆ ಅಂದರೆ, ಎಸ್ಪೆಷಲಿ ಇವತ್ತು ಟುಡೇಸ್ ಟ್ರೆಂಡ್ ಏನೆಂದರೆ, ವಾಟ್ ಆಮ್ ಐ ಇನ್ ದ ಸೊಸೈಟಿ? ನನ್ನ ಹತ್ರ ಏನಿದೆ? ಎಸ್ಪೆಷಲಿ ನಮ್ಮ ಯವನಸ್ಥ ಸಹೋದರಿಯರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪ್ಲೀಸ್ ಡೋಂಟ್ ಟ್ರೈ ಟು ಪ್ಲೀಸ್ ಮ್ಯಾನ್. ನಿಮ್ಮ ಫ್ರೆಂಡ್ಸನ್ನು ಪ್ಲೀಸ್ ಮಾಡಲಿಕ್ಕೆ ದಯಮಾಡಿ ಹೋಗಬೇಡ್ರಿ. ಯಾಕೆಂದರೆ ಯು ವಿಲ್ ಫೇಲ್. ನೀವು 99% ನೀವು ಅವ್ರಿಗೆ ಪ್ಲೀಸ್ ಮಾಡ್ಬೋದು, 1% ಅವ್ರಿಗೆ ನೀವು ಪ್ಲೀಸ್ ಮಾಡಿಲ್ಲ ಅಂದರೆ ನಿಮ್ಮ ಫಾರ್ ಎವರ್ ಎನಿಮಿ ಆಗ್ತಾರೆ ಅವರು. ನಾವು ಏನು ಮಾಡ್ತೇವೆ ಅಂದರೆ, we want people to accept us.
ವಿ ವಾಂಟ್ ಪೀಪಲ್ ಟು ಸೇ, ಓ ಯು ಆರ್ ಸಮಥಿಂಗ್. ಪ್ರಿಯರೇ, ಇಲ್ಲಿ ನಾವು ಕಲಿಬೇಕೇನೆಂದರೆ, ನೋ ಬಡಿ ಅಪ್ರಿಷಿಯೇಟೆಡ್ ಜೋಸೆಫ್, ನೋ ಬಡಿ accepted Joseph, nobody wanted to be Joseph's friend because he had a bad reputation. His reputation was so bad, but when God looked at him, he had the best reputation. Hallelujah, hallelujah. ಇವತ್ತು ನಾವೇನು ಮಾಡ್ತವೇನೆಂದರೆ, we want everything branded. ವಿ ವಾಂಟ್ ಎವ್ರಿಥಿಂಗ್. ನಮ್ಮ ಬಟ್ಟೆ ಬ್ರ್ಯಾಂಡೆಡ್ ಇರಬೇಕು, ನಮ್ಮ ಪರ್ಫ್ಯೂಮ್ ಬ್ರ್ಯಾಂಡೆಡ್ ಇರಬೇಕು, ನಮ್ಮ ಶೂಸ್ ಬ್ರ್ಯಾಂಡೆಡ್ ಇರಬೇಕು, ನಾವು ಯೂಸ್ ಮಾಡುವ ಫೋನ್ ಬ್ರ್ಯಾಂಡೆಡ್ ಇರಬೇಕು. ಒಬ್ಬರು ಒಂದು ಸರ್ತೆ ಪಾಸ್ಟ್ರಿಗೆ ಹೇಳ್ತಾಯಿದ್ರು, ಪಾಸ್ಟ್ರೇ ನೀವು ಈ ಬ್ರ್ಯಾಂಡಿಂದು ದ ಟಾಪ್ ಬ್ರ್ಯಾಂಡ್ ಆ್ಯಪಲ್ ಫೋನ್ ತೊಗೊಳ್ಬೇಕು ನೀವು, ಆಮೇಲೆ ಈ ಥರ ನೀವು ಇಟ್ಕೊಳ್ಬೇಕು, ಯಾಕೆಂದರೆ ಅದು ಹಿಂದೆದು ಲೋಗೋ ಎಲ್ಲರಿಗೆ ಕಾಣಬೇಕು. ಯಾಕೆ? ವೈ? ಬಿಕಾಸ್ ವಿ ಶುಡ್ ಬಿ accepted. Pastor is having an iPhone. He is something great. ಇವತ್ತು ನಿನ್ನ ಹತ್ರ ನನ್ನ ಹತ್ರ ಎಲ್ಲ ಬ್ರ್ಯಾಂಡೆಡ್ ಇರ್ಬೋದು. Our value, your value and my value and the way God looks at you and the way God looks at me is not on what we possess, but on what we have inside of us. ನಮ್ಮ ಒಳಗೆ ಏನಿದೆ, ನಾವು ದೇವರನ್ನು ಎಷ್ಟು ಪ್ರೀತಿ ಮಾಡ್ತೇವೆ, ನಾವು ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೇವೆ, ನಾವು ದೇವರಿಗೋಸ್ಕರ ಏನು ಮಾಡಲಿಕ್ಕೆ ಸಿದ್ಧರಾಗಿದೆ. ವಾಟ್ ಗಾಡ್ ಮೀನ್ಸ್ ಇನ್ ಯೋರ್ ಲೈಫ್ ಆ್ಯಂಡ್ ಮೈ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಆಲ್ ದ ಬ್ರ್ಯಾಂಡೆಡ್ ಸ್ಟಫ್ ದಟ್ ವಿ ಹ್ಯಾವ್. ಇವತ್ತು ನಮ್ಮ ಹತ್ರ ಎಲ್ಲ A to Z ಬ್ರ್ಯಾಂಡೆಡ್ ಇದೆ, ಬ್ರ್ಯಾಂಡೆಡ್ ಕಾರ್ ಇದೆ. ಐ ಲಿವ್ ಇನ್ ಅನ್ A-gated ಸೊಸೈಟಿ. ಓಕೆ, ನನ್ನ ಮಕ್ಕಳು ಒಂದು ಹೈ ವೆಲ್ ಎಸ್ಟಾಬ್ಲಿಷ್ಡ್ ವೆಲ್ ಇನ್ಫ್ಲೂಯೆನ್ಷಿಯಲ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಮೈ ಚಿಲ್ಡ್ರನ್ ಆರ್ ವೆಲ್ ಪ್ಲೇಸ್ಡ್ ಇನ್ ಡಿಫ್ರೆಂಟ್ ಕಂಟ್ರೀಸ್. ಎವ್ರಿಥಿಂಗ್ ಮೇ ಬಿ ಫೈನ್, ಬಟ್ ದಿಸ್ ಈಸ್ ಟೆಂಪ್ರರಿ. ದಿಸ್ ಈಸ್ ನಾಟ್ ದ ವ್ಯಾಲ್ಯೂ ದಟ್ ಗಾಡ್ ಹ್ಯಾಸ್ ಫಾರ್ ಅಸ್. ಇಲ್ಲಿ ಜೋಸೆಫ್ ಬಗ್ಗೆ ನಾವು ನೋಡ್ತೇವೆ, ಟು ದಿಸ್ ಅಟರ್ ಸರ್ಪ್ರೈಸ್ ಆಫ್ ಎವ್ರಿಬಡಿ. ಎಲ್ಲರಿಗೆ ಒಂದು ಆಶ್ಚರ್ಯವಾದ ರೀತಿಯಲ್ಲಿ ಅ ಮ್ಯಾನ್ ಹೂ ಹ್ಯಾಡ್ ಸಚ್ ಅ ಬ್ಯಾಡ್ ರೆಪ್ಯುಟೇಷನ್ ವಾಸ್ ಲಿಫ್ಟೆಡ್ ಫ್ರಮ್ ದ್ಯಾಟ್ ಪ್ಲೇಸ್ ಟು ಸಚ್ ಅ ಗ್ರೇಟ್ ಹೈಟ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಲೋಕದ ಜನರು ಇದನ್ನು ಮಾಡ್ಬೋದಾ? ನೀವು ಯೋಚನೆ ಮಾಡಿರಿ. ನಮ್ಮನ್ನು ನೋಡಿ ಏನಂತಿದ್ರು, ಜೋಸೆಫನ್ನು ನೋಡಿ ಏನಂತಿದ್ರು, ಅಯ್ಯೋ ಇವನನ್ನು ಗವರ್ನರ್ ಆಗಿ ಮಾಡಿದರು, ಅರಸಂದು ಫರೋದು ತಲೆ ಕೆಟ್ಟೋಗ್ಬಿಟ್ಟಿದೆ, ಏನೋ ಮಾಟ ಮಂತ್ರ ಮಾಡಿದ್ದಾನೆ ಅಥವಾ ಏನೋ ಒಂದು ಆಗಿಬಿಟ್ಟಿದೆ. ನೋ ಪ್ರಿಯರೇ, ಇಲ್ಲ. God fights for us. He is a righteous judge. He knows to lift us from the prison to the palace. ಅವನು ಯೋಸೆಫ 101 ಪ್ರಶ್ನೆ ಹಾಕಿರ್ಬೋದು. ನಾನು ಹಿಂಗೆ ಮಾಡ್ತಿದ್ದಿಲ್ಲಾದರೆ ಒಳ್ಳೇದಿತ್ತು, ನಾನು ಇಲ್ಲಿ ಹೋಗ್ತಿದ್ದಿಲ್ಲಾದರೆ ಒಳ್ಳೇದಿರ್ತಿತ್ತು, ಆ ಮನೇಲಿ ಯಜಮಾನ ಇಲ್ಲದಾಗ ನಾನು ಹೋಗಬಾರ್ದಿತ್ತು, ಆ ಯಜಮಾಂತಿ ಜೊತೆ ನಾನು ಕ್ಲೋಸ್ ಆಗಿ ಇರಬಾರ್ದಿತ್ತು, ಆ ಯಜಮಾಂತಿ ಜೊತೆ ನಾನು ಮಾತಾಡಲೇಬಾರ್ದಿತ್ತು. ಎಂಥ ಎಲ್ಲ ರಿಗ್ರೆಟ್ಸ್ ಆಯಿತು ಅವನ ಲೈಫಲ್ಲಿ. ಆದರೆ ಅವನಿಗೂ ಗೊತ್ತಿರಲಿಲ್ಲ ವಾಟ್ ಗಾಡ್ ವಾಸ್ ಡೂಯಿಂಗ್. God was doing something wonderful. God was doing the work that no man could ever think. ಏನು ಮಾಡ್ತಾ ಇದ್ರೆ ಅಂದರೆ, he was lifting him up from the prison to the palace. He was the deliverer at that moment. ಯಾಕೆಂದರೆ ಆ ಸಮಯದಲ್ಲಿ ಎಲ್ಲ ಕಡೆ ಬರಕಾಲ ಬಂದಾಗ ದೇವರು ಯೋಸೆಫನ್ಗೆ ಆ ಧ್ಯಾನವನ್ನು ಕೊಟ್ಟು ಎಲ್ಲ ಜನಾಂಗನಿಗೆ ಕಾಯುವ ಒಂದು ಕೃಪೆ ಕೊಟ್ಟರು. ಪ್ರಿಯರೇ, this is what God does. Can you imagine how God works? Your regrets, your heartaches, your tears, all your questions will be answered only by the living God, who says, your thoughts are not my thoughts, your ways are not my ways, because his ways are so high. Do we really trust his ways? ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ ಪ್ರಿಯರೇ, ಇವೆಲ್ಲ ಕಥೆಗಳು ಯಾರಿಗೋಸ್ಕರ ಬರೆದಿದೆ ಅಂದರೆ, ದಟ್ ಯು ಆ್ಯಂಡ್ ಐ ಮೇ ಬಿ ಎನ್ಕರೇಜ್ಡ್ ಇನ್ ದ ಲಾರ್ಡ್. ಇನ್ನೊಂದು ಸಹೋದರಿ ಬಗ್ಗೆ ನಾವು ನೋಡ್ತೇವೆ, ನಾವು ರೂತಳ ಬಗ್ಗೆ ನೋಡ್ತೇವೆ. ರೂತಲ್ಗೆ ಮದುವೆ ಆಯಿತು. ನಾವು ನೋಡ್ತೇವೆ, ನವೋಮಿ ಅವಳ ದೇಶವನ್ನು ಬಿಟ್ಟು ಮೋವಾಬ್ ದೇಶಕ್ಕೆ ಬಂದಳು. ಇಲ್ಲಿ 2 ಸೊಸೆಂದರನ್ನು ತಗೊಂಡ್ಳು. ಆಮೇಲೆ ಅವ್ಳು ತನ್ನ ಗಂಡನೂ ಸತ್ತು ಹೋಗ್ಬಿಟ್ಟ, 2 ಮಕ್ಕಳು ಸತ್ತು ಹೋಗ್ಬಿಟ್ರು. ರೂತಳಿಗೆ ಯೋಚನೆ ಮಾಡಿರಬೇಕಿತ್ತು, ಯಾಕೆ ಈ ಕುಟುಂಬದಲ್ಲಿ ನಾನು ಮದುವೆ ಆದೆ? ಇವರು ಅನ್ಯರು, ನಾವು ಬೇರೆಯವರು. ಯಾಕೆಂದರೆ ಮೋವಾಬ್ರು ಜೀವ ಸ್ವರೂಪನ ದೇವರನ್ನು ಆರಾಧನೆ ಮಾಡ್ತಾ ಇರಲಿಲ್ಲ. ಬಟ್
ರೂತಲ್ಗೆ ಅದು ಆಲೋಚನೆಗಳು ಬಂದಿರಬಹುದು. ಆಮೇಲೆ ಯಾವಾಗ ನವಮಿ ಅವಳಿಗೆ ಒಂದು ಆಪ್ಷನ್ ಕೊಟ್ಲಲ್ಲ, ನೀನು ನಿನ್ನ ತಾಯಿ ಮನೆಗೆ ಹೋಗು, ನಾನು ನಮ್ಮ ಊರಿಗೆ ತಿರುಗಿ ಹೋಗ್ತಾನೆ ಅಂತ ಆಪ್ಷನ್ ಕೊಟ್ಟಾಗ ಇವಳ ಆಪ್ಷನನ್ನು ತಗೊಳ್ಳಿಲ್ಲ. ನೀನಿರುವ ಕಡೆನೇ ನಾನು ಇರ್ತೇನೆ ಅಂತ ಹೇಳಿ ಅವಳು ಏನು ಮಾಡ್ತಾ ಇದ್ಲು ಅಂದರೆ, ಈ ಎಲ್ಲರ ಹೊಲಕ್ಕೆ ಹೋಗಿ ಅಕ್ಕಳ ಆಯ್ತಾ ಇದ್ಲು ಅವಳು. ಅದು ಯಾವುದೆಂದರೆ ಬಿಟ್ಟು ಓದೋದು. ಅವಳದೊಂದು ಸಿಚುವೇಶನ್ ನೋಡ್ರಿ ಪ್ರಿಯರೇ. ಮೊದಲನೇದಾಗಿ ಶಿ ಬಿಕೇಮ್ ಅ ವಿಡೋ, ಸೆಕೆಂಡ್ಲಿ ಪಾವರ್ಟಿ, ಥರ್ಡ್ ಥಿಂಗ್ ಅವ್ರ ಹತ್ರ ಏನೂ ಗತಿ ಇಲ್ಲ. ಆ ಹೊಲಕ್ಕೆ ಹೋಗಿ ಆ ಕೆಲಸ ಮಾಡಿ ಎಲ್ಲ ಉಳಿದು ಓದೋದನ್ನು ಅವಳು ಆರಿಸ್ತಾ ಇದ್ಲು. ಸೋ ಮೆನಿ ಥಿಂಗ್ಸ್ ಹ್ಯಾಪನ್ ಇನ್ ಹರ್ ಲೈಫ್. ಅವಳು ಯಾವಾಗಾದರೂ ಇನ್ ಅ ವೈಲ್ಡೆಸ್ಟ್ ಡ್ರೀಮ್ ಶಿ ಕುಡ್ ನೆವರ್ ಥಿಂಕ್ ದ್ಯಾಟ್ ಈ ಯಜಮಾನದ ಹೆಂಡತಿ ನಾನಾಗ್ತಾನಂತ ಅವಳು ಎಂದೂ ಯೋಚನೆ ಮಾಡಿರಲಿಕ್ಕಿಲ್ಲ ಪ್ರಿಯರೇ. ರಿಗ್ರೆಟ್ಸ್ ಆಫ್ಟರ್ ರಿಗ್ರೆಟ್ಸ್, ಹಾರ್ಟ್ ಟೇಕ್ಸ್ ಆಫ್ಟರ್ ಹಾರ್ಟ್ ಟೇಕ್ಸ್. ನಾನು ಎಲ್ಲ ಈ ಕಥೆಗಳು ನಿಮಗೆ ಹೇಳ್ತಾ ಇದ್ದಾನಲ್ಲ, ದೇ ಆಲ್ ಡಿನ್ ಕಮ್ ಫ್ರಮ್ ಅ ವೆರಿ ಪಾಶ್ ಬ್ಯಾಕ್ಗ್ರೌಂಡ್. ದೇ ಡಿನ್ ಗೆಟ್ ಎವ್ರಿಥಿಂಗ್. ಎಲ್ಲವನ್ನು ಸರಳವಾಗಿ ಸುಂದರವಾಗಿ ಅವ್ರಿಗೆ ಸಿಕ್ಕಿಲ್ಲ ಪ್ರಿಯರೇ. ಆರಾಮ್ಸೆ ಕೂತರು, ಆರಾಮ್ಸೆ ಅವ್ರಿಗೆ ದೇವರೆಲ್ಲ ಒದಿಸಿ ಕೊಟ್ಟರು ಅಂತ ಇಲ್ಲ. ದೇ ಆಲ್ ವೆಂಟ್ ಥ್ರೂ ಹಾರ್ಟ್ ಟೇಕ್ಸ್. ಅವರೆಲ್ಲ ಕಣ್ಣೀರನ್ನು ದಾಟಿ ಹೋದರು, ಅವರೆಲ್ಲ ನಿರಾಶೆಯನ್ನು ದಾಟಿ ಹೋದರು. ಏಕೆ ಎಷ್ಟೋ ಸಮಯ ಯೋಸೆಫ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಯೋಚನೆ ಮಾಡಿರ್ಬೋದು, ನಮಗೆ ಗೊತ್ತಿಲ್ಲ. ಎಷ್ಟೋ ಸಮಯ ರೂತಳು ಯೋಚನೆ ಮಾಡಿರ್ಬೋದು, ನನ್ನ ಫ್ಯೂಚರ್ ಏನು, ಅಯ್ಯೋ ನಾನಿಲ್ಲಿ ಬರ್ತಿದ್ದಿಲ್ಲಾದರೆ ಆಯ್ತಪ್ಪ, ಹೆಂಗೋ ಬಂದೆ, ಇವಾಗ ನಮ್ಮ ಅತ್ತೆ ನನಗೆ ಈ ಹೊಲಕ್ಕೆ ಕಲಿಸಿ ಈ ಕೆಲಸವನ್ನು ಕೊಟ್ಟಿದ್ದಾರಲ್ಲ, ಯಾಕೆ ಅಂತ ಎಲ್ಲ ಪ್ರಶ್ನೆ ಬಂದಿರ್ಬೋದು ಪ್ರಿಯರೇ. ಆದರೆ ಆ ಪ್ರಶ್ನೆಗೆ ಉತ್ತರ ಕೊಟ್ಟದ್ದು ನಮ್ಮ ಸ್ವಾಮಿ. ಯಾವಾಗ ಬೋವಜಿಂದು ಕಣ್ಣು ಅವಳ ಮೇಲೆ ಬಿತ್ತು. ಅವಳು ಚಂದ ಇರ್ಬೋದು, ಸುಂದರವಾಗಿ ಇರ್ಬೋದು, ಆದರೆ ಪ್ರಿಯರೇ ಅವಳಲ್ಲಿ ಆ ಸಮಯದಲ್ಲಿ ಉಡುಪು ಹೇಗೆ ಇತ್ತು, ಅವಳು ಆ ಸಮಯದಲ್ಲಿ ಹೇಗೆ ಕಾಣ್ತಾ ಇರ್ಬೋದು. ವಾಸ್ ಶಿ ಎಕ್ಸೆಪ್ಟೆಡ್, ವಾಸ್ ಶಿ ಚಿಯರ್ಫುಲ್, ವಾಸ್ ಶಿ ಅಡ್ಮೈರೇಬಲ್? ಐ ಡೋಂಟ್ ಥಿಂಕ್ ಸೊ. ಯಾಕೆಂದರೆ ಅವಳೊಬ್ಬಳು ವಿಧವೆ ಆಗಿದ್ಲು. ಆ ಕಾಲದಲ್ಲಿ ವಿಧವೆಯರನ್ನು ಹೇಗೆ ನೋಡ್ತಾ ಇದ್ರು ನಮಗೆ ಗೊತ್ತಿಲ್ಲ. ಬಟ್ ಐ ಡೋಂಟ್ ಥಿಂಕ್ ಸೊ ಶಿ ವಾಸ್ ಎಕ್ಸೆಪ್ಟೆಡ್. ಅದಕ್ಕೆ ಅವಳು ಇವರೆಲ್ಲ ಅಲ್ಲಿ ಹೊಲಕ್ಕೆ ಕೆಲಸ ಮಾಡಲಿಕ್ಕೆ ಮುಗಿಸಿದ ಮೇಲೆ ಅವಳು ಹೋಗ್ತಿದ್ಲು, ಬಿಕಾಸ್ ಶಿ ಮೇ ಬಿ ನಾಟ್ ಎಕ್ಸೆಪ್ಟೆಡ್. ಅಷ್ಟೇ ಅಲ್ಲ ಪ್ರಿಯರೇ, ಅವಳು ಸೋತೋಗಿರಬೇಕು ಅವಳು. ಇವೆಲ್ಲ ಪರಿಸ್ಥಿತಿಯಲ್ಲಿ ನೀವು ಯೋಚನೆ ಮಾಡಿರಿ, ಒಬ್ಬ ಯಜಮಾನದ ಕಣ್ಣು ಅವಳ ಮೇಲೆ ಬೀಳ್ಬೋದಾ? He must be a very admirable bachelor at that time. ಎಲ್ಲರೂ ಅವನನ್ನು ಇಷ್ಟಪಡ್ತಾ ಇರ್ಬೋದು, ಹಣ ಇದ್ದದ್ದು, ತಂದೆಯ ಮಕ್ಕಳು ಎಲ್ಲ ಅವನ ಜೊತೆ ಮದುವೆ ಆಗಬೇಕಂತ ಆಲೋಚನೆಗಳು ಮಾಡಿರ್ಬೋದು. ಆದರೆ ದೇವರ ಕೃಪೆ, ದೇವರ ಹೇಗೆ ಕೆಲಸ ಮಾಡ್ತಾ ಅಂದರೆ ಅವನ ಕಣ್ಣು ರೂತಳ ಮೇಲೆ ಬಿತ್ತು. ಅವನೊಂದು ಮಾತು ಹೇಳ್ತಾನೆ, ಅದನ್ನು ನಾವು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ದ ಬುಕ್ ಆಫ್ ರೂತ್ ಚಾಪ್ಟರ್ 4, 4ನೇ ಅಧ್ಯಾಯ 13ನೇ ವಚನ ನಾನು ಓದ್ತಾನೆ. ಸೊ ಬೋವಜ್ took Ruth and she was his wife. Boaz took Ruth and she was his wife. That was a surprise. ಎಲ್ಲರಿಗೆ ಆಶ್ಚರ್ಯ ಆಗಿರ್ಬೋದು. ಇವಳನ್ನು ಹೇಗೆ ಆರಿಸಿಕೊಂಡ್ರು? ಏನಾಯಿತು ಗೊತ್ತಾ? ಆಲ್ ಹರ್ ಟಿಯರ್ಸ್, ಆಲ್ ಹರ್ ಸಫರಿಂಗ್ಸ್, ಆಲ್ ಹರ್ ಹಾರ್ಟ್ ಏಕ್ಸ್, ಆಲ್ ಹರ್ ರಿಜೆಕ್ಷನ್ ಎಲ್ಲಕ್ಕೆ ಕೊನೆ ಹಾಕಿದ್ರು ಪ್ರಿಯರೇ. ನಮಗೆ ಇವತ್ತು ಒಂದು ಪ್ರಶ್ನೆ ಇರ್ಬೋದು, ಇನ್ನೂ ಇಷ್ಟು ಕಾಲ ನಾವು ಹೀಗೆ ಬಾಧೆ ಪಡಬೇಕು? ದೇವರ ವಾಕ್ಯ ಹೇಳುತ್ತೆ ಅಂದರೆ, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗಿ ಹೋಗೋದಿಲ್ಲ. ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗಿ ಹೋಗೋದಿಲ್ಲ. ವಾಟ್ ಗಾಡ್ ಹ್ಯಾಸ್ ಪ್ಲ್ಯಾನ್ಡ್ ಫಾರ್ ಯು, ದೇವರು ನಿನ್ನ ಬಗ್ಗೆ ಯೋಚಿಸಿದ ಆಲೋಚನೆಗಳು ಅದು ನೆರವೇರ್ತದೆ. ನೋಡ್ರಿ, ನವಮಿಗೆ ಇದ್ದದ್ದು 2 ಸೊಸೆಂದರು, ಒಪ್ರಾ ಹಾಗೂ ರೂತಳು. ಒಪ್ರದ ಬಗ್ಗೆ ನಾವು ಕೇಳೋದೇ ಇಲ್ಲ. ಯಾಕೆಂದರೆ ಅವಳ ಅತ್ತೆ ಅವಳಿಗೆ ಆಪ್ಷನ್ ಕೊಟ್ಟ ತಕ್ಷಣ ಅವಳ ತಾಯಿ ಮನೆಗೆ ಹೋಗ್ಬಿಟ್ಲು. ಆಮೇಲೆ ಅವಳ ಲೈಫ್ ಸೆಟಲ್ ಆಯಿತು, ಅವಳು ಏನು ಮಾಡಿಕೊಂಡ್ಲು ನಮಗೆ ಗೊತ್ತಿಲ್ಲ. ಬಟ್ ರೂತ್ ಎಕ್ಸೆಪ್ಟೆಡ್ ಆ್ಯಂಡ್ ಸೆಡ್, ನಿನ್ನ ದೇವರು ನನ್ನ ದೇವರು, ನೀನಿರುವ ಸ್ಥಳದಲ್ಲಿ ನಾನು ಇರ್ತಾನೆ, ನೀ ಸತ್ತ ಸ್ಥಳದಲ್ಲಿ ನಾನು ಸಾಯ್ತಾನೆ. ಆ ಒಂದು ಹಾರ್ಟೇಕ್ ಇದ್ದರೂ ಸಹ, ಆ ಒಂದು ಬೇಸರ ಇದ್ದರೂ ಸಹ, ಆ ಒಂದು ಅನ್ಸರ್ಟನಿಟಿ ಇದ್ದರೂ ಸಹ, ಶಿ accepted that challenge and she came with her mother-in-law. ಅದಕ್ಕೆ ಪ್ರಿಯರೇ ದೇವರು ಅವಳನ್ನು ಆರಿಸಿದರು. ಏನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂದರೆ, ಹೋರಾಟ ಬರುತ್ತೆ.
ಇವೆಲ್ಲ ಜನರ ಬಗ್ಗೆ ನಾವು ನೋಡಿದ್ದೇವೆ. ದೇ ಡಿಂಟ್ ಹ್ಯಾವ್ ಅ ಸ್ಮೂತ್ ಲೈಫ್. ಯಾರಿಗೂ ಒಂದು ಬೆಡ್ ಆಫ್ ರೋಸಸ್ ಇರಲಿಲ್ಲ. ಎಲ್ಲರೂ ಕಷ್ಟಪಡ್ತಾನೆ ಇದ್ರು. ಏನು ಆದರೂ ಸಹ ದೇ ಡಿಂಟ್ ಗಿವ್ ಅಪ್ ಆನ್ ದೇರ್ ಗಾಡ್. ಇಟ್ ಈಸ್ ವೆರಿ ಈಸಿ. ಸೈತಾನ ಬಂದು ಹೇಳ್ತಾನೇನೆಂದರೆ, ಏನು ಮಾಡಿದ್ರು ನಿನ್ನ ದೇವರು, ನೋಡಿಷ್ಟು ಹೋರಾಟ ಆಯಿತು, ನೋಡಿಷ್ಟು ನಿನಗೆ ಕಣ್ಣೀರಿದೆ, ನೋಡಿಷ್ಟು ರಿಜೆಕ್ಷನ್ ಇದೆ, ನೋಡಿ ನಿನಗೆ ಎಕ್ಸೆಪ್ಟೆನ್ಸೇ ಇಲ್ಲ, ಸಾಲ ಇದೆ, ಏನು ಒಳ್ಳೆಯದು ಆಗ್ತಾಯಿಲ್ಲ, ಬಿಟ್ಟು ಬಿಡು. ಆ್ಯಂಡ್ ವಿ ಆರ್ ಸೋ ಕ್ವಿಕ್ ಟು ಗಿವ್ ಇಟ್ ಅಪ್. ರೂತಳು ಬಿಟ್ಟು ಕೊಟ್ಲ ಪ್ರಿಯರೇ. ಅವಳ ಜೀವನದಲ್ಲಿ ಅವಳು ಮುಂದೆ ನೋಡಲಿಕ್ಕೆ ಏನಿತ್ತು, ಬಟ್ ಶಿ ನ್ಯೂ ದ ಗಾಡ್ ಆಫ್ ಹರ್ ಮದರ್ ಇನ್ ಲಾ. ಅವಳ ಅತ್ತೆಯ ದೇವರ ಬಗ್ಗೆ ಅವಳಿಗೆ ಗೊತ್ತಿತ್ತು. ಈ ದೇವರು, ನನ್ನ ಅತ್ತೆ ಇಷ್ಟು ಹೇಳ್ತಾರಲ್ಲ, ಹಿ ಮಸ್ಟ್ ಬಿ ಆನ್ ಆಸಮ್ ಗಾಡ್. ಇವತ್ತು ನಾವು ಇಷ್ಟು ದೇವರ ವಾಕ್ಯ ಕೇಳ್ತೇವಲ್ಲ ಪ್ರಿಯರೇ, ಒಳ್ಳೆ ನಮಗೆ ಎಲ್ಲ ಸರಿ ಇದೆ, 2 ಹೊತ್ತು ಊಟ ಇದೆ, ಒಳ್ಳೆ ಮನೆ ಇದೆ, ನಮಗೆ ಏನೂ ತೊಂದರೆ ಇಲ್ಲ, ಒಂದು ರೋಗ ಇಲ್ಲ, ಒಂದು ಸಾಲ ಇಲ್ಲ, ಒಂದು ಪ್ರಾಬ್ಲಮ್ ಇಲ್ಲ, ಮಕ್ಕಳು ಒಳ್ಳೆ ಸೆಟಲ್ ಆಗಿದ್ದಾರೆ, ಎಲ್ಲ ಸಂಗತಿಗಳಿದೆ. ವೈ ವಿ ವಾಂಟ್ ಗಾಡ್? ನಮಗೆ ದೇವರು ಯಾಕೆ ಬೇಕು? ಯಾವಾಗ ನಮಗೆ ಕಷ್ಟ ಬರ್ತದೋ ಫಸ್ಟ್ ಕೇಳೋದು ನಾವು, ವೇರ್ ಈಸ್ ಗಾಡ್? ಸರಿನಾ? ವಿ ಆಲ್ ಆಸ್ಕ್, ವೇರ್ ಈಸ್ ಗಾಡ್? ದೇವರು ಕಣ್ಣು ಮುಚ್ಚಿ ಕೂತಿದ್ದಾರೆ. ಯಾವಾಗ ಪ್ರಿಯರೇ? ಎಲ್ಲ ಆಶೀರ್ವಾದ ಇರುವಾಗ ವಿ ನೆವರ್ ಇವನ್ ಥಿಂಕ್ ಅಬೌಟ್ ದಟ್ ಗಾಡ್. ಏನೋ ಒಂದು ಚರ್ಚ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಚರ್ಚ್ಗೆ ಹೋಗ್ತವೆ. ಏನೋ ಒಂದು ಕಾಣಿಕೆ ಕೊಡಬೇಕಲ್ಲ, ಕಾಣಿಕೆ ಕೊಡ್ತೇವೆ. ಹೌ ಮಚ್ ವಿ ಆರ್ ಫೇತ್ಫುಲ್ ಐ ಡೋಂಟ್ ನೋ. ಒಂದು ಪ್ರಾರ್ಥನೆ ಮಾಡಬೇಕಲ್ಲ, ಒಂದು ಬೈಬಲ್ ಓದಬೇಕಲ್ಲ, ಬಿಕಾಸ್ ವಿ ಆರ್ ಕ್ರಿಶ್ಚಿಯನ್ಸ್. ಇಷ್ಟು ದೇವರ ವಾಕ್ಯವನ್ನು ನಾವು ಕೇಳ್ತೇವೆ ಪ್ರಿಯರೇ. ಇಟ್ ಈಸ್ ನಾಟ್ ಎಟ್ ದ ಗುಡ್ ಟೈಮ್ಸ್ ದಟ್ ವಿ ಗ್ರೋ, ಇಟ್ ಈಸ್ ಇನ್ ದ ಹಾರ್ಡ್ ಟೈಮ್ಸ್ ದಟ್ ವಿ ಗ್ರೋ. ಒಂದು ಬೀಜದ ವಿಷಯದಲ್ಲಿ ನಾವು ನೋಡ್ತೇವೆ ಅಂದರೆ, ಆ ಬೀಜ ಭೂಮಿ ಒಳಗೆ ಬೀಳುತ್ತೆ. ಯಾವಾಗ ಅದು ಭೂಮಿ ಒಳಗೆ ಬೀಳೋಕ್ಕಿಂತ ಮುಂಚೆ ಇಟ್ ಈಸ್ ಫೈನ್, ಬಟ್ ಆ ಬೀಜ ಭೂಮಿ ಒಳಗೆ ಬಿದ್ದಾಗ ಅಲ್ಲಿದು ಕತ್ತಲೆ, ಅಲ್ಲಿದು ಹೀಟು, ಅಲ್ಲಿದು ಸಂಕಟ ಏನು ಮಾಡ್ತದೆ ಅಂದರೆ, ಇಟ್ ಬ್ರೇಕ್ಸ್ ದ ಸೀಡ್. ಆ ಬೀಜವನ್ನು ಅದು ಒಡೆದಾಗ್ಬಿಡುತ್ತೆ. ಒಡೆದಾಗ, ಆ ಬೀಜ ಒಡೆದೋದಾಗ ಆವಾಗ ಅದಕ್ಕೆ ಮೊಳಕೆ ಬರುತ್ತೆ, ಆವಾಗ ಆ ಬೀಜ ಬೆಳೀತದೆ ಪ್ರಿಯರೇ. ಇವರಿಗೆ ನಾನು ಹೇಳಿದ ಎಲ್ಲ ಕಥೆಗಳಲ್ಲಿ ಎಲ್ಲರಿಗೂ ಸಹ ಯಾರಿಗೂ ಸುಖಕರವಾದ ಜೀವನ ಸಿಕ್ಕಿಲ್ಲ. ಆರಾಮ್ಸೆ ಗಿದ್ಯೋನು ಒಂದು ಲೀಡರ್ ಆಗಿಲ್ಲ, ಆರಾಮ್ಸೆ ದಾವೀದ ಒಂದು ಅರಸ ಆಗಲಿಲ್ಲ, ಯೋಸೇಫ ಸುಮ್ಮನೆ ಅರಮನೆಯಲ್ಲಿ ಆರಾಮ್ಸೆ ಕೂತ್ಕೊಂಡು ಅವನೊಂದು ಗವರ್ನರ್ ಆಗಿಲ್ಲ, ರೂತಳು ಚಂದ ಡ್ರೆಸ್ ಮಾಡಿಕೊಂಡು ಎಲ್ಲ ಮೇಕಪ್ ಹಾಕ್ಕೊಂಡು ಬೋವಜಿನ ಹೆಂಡತಿ ಆಗಿಲ್ಲ. ದೇ ವೆಂಟ್ ಥ್ರೂ, ದೇ ವರ್ ಲೈಕ್ ದಟ್ ಸೀಡ್ ದಟ್ ಹ್ಯಾಡ್ ಟು ಟೇಕ್ ದ ಹೀಟ್ ಆ್ಯಂಡ್ ದ ಡಾರ್ಕ್ನೆಸ್ ಇನ್ ದಿಯರ್ ಲೈಫ್. ಯಾಕೆಂದರೆ ದೇವರು ನಮಗೆ ಒಂದು ಪದವಿಯನ್ನು ಕೊಡುವಾಗ, ನಮಗೆ ಒಂದು ಡೆಸಿಗ್ನೇಷನ್ ಕೊಟ್ಟಾಗ, ಆ್ಯಸ್ ಅ ಡೆಲಿವರರ್, ಆ್ಯಸ್ ಅ ಕಿಂಗ್, ಆ್ಯಸ್ ಅ ಗವರ್ನರ್, ಆ್ಯಸ್ ಅ ಮಿಸ್ಟ್ರೆಸ್, ವಿ ನೀಡ್ ಟು ಹ್ಯಾವ್ ಮೆಚ್ಯೂರಿಟಿ, ವಿ ನೀಡ್ ಟು ಹ್ಯಾವ್ ದಟ್ ಕ್ಯಾರೆಕ್ಟರ್. ಇಟ್ಸ್ ದ ಕ್ಯಾರೆಕ್ಟರ್, ದ ಮೆಚ್ಯೂರಿಟಿ ದಟ್ ಕಮ್ಸ್ ಫ್ರಮ್ ಗಾಡ್ ಕಮ್ಸ್ ಓನ್ಲಿ when we go through these difficult times. ಪ್ರಿಯರೇ, ದಾವೀದ ಹೇಳ್ತಾನೆ, ಕಷ್ಟಾನುಭವವು ನನಗೆ ಹಿತಕರವಾಯಿತು. ನಾನು ಅದನ್ನೇ ಮಾತು ಹೇಳ್ತಾನೆ. ನಾನು ಪಾಸ್ಟರ್ ಎಷ್ಟೋ ಸರ್ತೆ ಮಾತಾಡ್ತೇವೆ, ಇಷ್ಟೋ ಕಷ್ಟ ಸಂಕಟ ದಾಟಿ ಬಂದಿದ್ದೇವೆ. ನಾವು ಇವತ್ತು ಏನಿದ್ದೇವಲ್ಲ, 10 ವರ್ಷ ಹಿಂದೆ ನಾವು ಹೀಗೆ ಇರಲಿಲ್ಲ. 10 ವರ್ಷ ಹಿಂದೆನೂ ನಾನು ಪ್ರಸಂಗ ಮಾಡ್ತಿದ್ದೆ ನಿಜ, ಆದರೆ 10 ವರ್ಷ ಹಿಂದೆ ಈ ಒಂದು ಎಕ್ಸ್ಪೀರಿಯೆನ್ಸು, ಈ ಒಂದು ಮೆಚ್ಯೂರಿಟಿ ಇರಲಿಲ್ಲ. ಬಟ್ ವಿ ಹ್ಯಾವ್ ಗಾನ್ ಥ್ರೂ ಎವ್ರಿ ಡೇ. ಆ್ಯಕ್ಚುಲಿ ನಾವು ದೇವರ ಮಕ್ಕಳು, ವಿ ಹ್ಯಾವ್ ಟು ಬಿ ವೆರಿ ಗುಡ್ ಸ್ಟೂಡೆಂಟ್ಸ್ ಬಿಕಾಸ್ ದ ಲಾರ್ಡ್ ಟೀಚಸ್ ಅಸ್ ಎವ್ರಿ ಡೇ. ಆದರೆ ಆರ್ ವಿ ಓಪನ್ ಫಾರ್ ಹಿಸ್ ಟೀಚಿಂಗ್? Do we take all these things in the right attitude, saying, Lord, no matter what it is, ಏನೇ ಆಗಲಿ ಸ್ವಾಮಿ, ನಾನು ಬಿಟ್ಟು ಕೊಡೋದಿಲ್ಲ, ಯಾಕೆಂದರೆ ನಿಮ್ಮ ಆಲೋಚನೆಗಳು ಉನ್ನತವಾಗಿದೆ. ನೋ ರಿಗ್ರೆಟ್ಸ್, ನೋ ಹಾರ್ಟ್ ಬ್ರೇಕ್ಸ್, ನೋ ಇನ್ಫೀರಿಯಾರಿಟಿ, ನೋ ರಿಜೆಕ್ಷನ್, ಬಿಕಾಸ್ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಅ ಕ್ರೌನ್ ಆಫ್ ಬ್ಲೆಸ್ಸಿಂಗ್ ಆನ್ ಆರ್ ಹೆಡ್. ಹಾಲೆಲೂಯಾ. ಎಲ್ಲ ಕಷ್ಟ, ಎಲ್ಲ ಹೋರಾಟ, ಅದೊಂದು ಸುಂದರವಾದ ಕಿರೀಟ ನಮ್ಮ ತಲೆ ಮೇಲೆ ಆಗುತ್ತೆ. ಇದು ದೇವರು ಮಾಡುವ ಸಂಗತಿ. ಆರ್ ಯು ರಿಗ್ರೆಟಿಂಗ್? ಆರ್ ಯು ಕ್ರೈಂಗ್ ಡೇ ಆ್ಯಂಡ್ ನೈಟ್? ಅಯ್ಯೋ, ನನ್ನಿಂದ ತಪ್ಪಾಯಿತು, ಅಯ್ಯೋ ನಾನು ಮಿಸ್ ಮಾಡಿಕೊಂಡೆ, ಒಂದು ಸ್ವಲ್ಪ ಸ್ಟಡಿ ಮಾಡ್ತಿದ್ರೆ, ನಮ್ಮಪ್ಪ ಒಂದು ಸ್ವಲ್ಪ ನನ್ನ ಬಿಸ್ನೆಸ್ಗೆ ಕಾಸು ಹಾಕ್ತಿದ್ರೆ, ಆ ಹುಡುಗ ಬಂದಾಗ ನಾನು ಮದುವೆ ಆಗ್ತಿದ್ರೆ. ಗಿವ್ ಅವೇ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಸೇ, ಲಾರ್ಡ್, ಐ ಜಸ್ಟ್ ಕಮಿಟ್ ಇನ್ ಟು ಯುವರ್ ಹ್ಯಾಂಡ್. ಏನೇ ಆಗಲಿ ಪ್ರಿಯರೇ, trust in the Lord because He is good, His plans are
ವೆರಿ ಹೈ. ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಆವರ್ತೆ ಸ್ತೋತ್ರ ಸಲ್ಲಿಸ್ತವೆ. ಹೌದು ಸ್ವಾಮಿ, ದಾವೀದ ಹೇಳಿದಂಗೆ ಕಷ್ಟ ಅನುಭವವು ನನಗೆ ಹಿತಕರವಾಯಿತು. ಅದೇ ರೀತಿಯಲ್ಲಿ ನಾವು ಹೇಳ್ತೇವೆ ಸ್ವಾಮಿ, ನಾವೆಲ್ಲವನ್ನೂ ದಾಟಿ ಬಂದಿದ್ದೇವೆ. ಆದರೆ ಕರ್ತನೆ, ನಮ್ಮ ಸಂಗಡ ನೀವು ಇದ್ದ ಕಾರಣ ನಿಮ್ಮ ಆಲೋಚನೆಗಳು ನಮ್ಮ ಜೀವನದಲ್ಲಿ ನೆರವೇರ್ತಾ ಬಂದಿದೆ. ಅದಕ್ಕೆ ಸ್ತೋತ್ರ. ನೀವು ಇಟ್ಟ ಆಲೋಚನೆಗಳು ಅದು ಇಷ್ಟು ಉನ್ನತವಾದ ಆಲೋಚನೆ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತವೆ. ಯಾವುದು ನಮ್ಮನ್ನು ಕಲೆಗೆ ತಗೊಂಡೋಗೋದಿಲ್ಲ. ಎಂಥ ಹೋರಾಟ, ಎಂಥ ಚಿಂತೆ, ಎಂಥ ಕಷ್ಟ ನಮ್ಮನ್ನು ಕಲೆಗೆ ತಗೊಂಡೋಗೋದಿಲ್ಲ, ಮೇಲೇನೇ ತಗೊಂಡೋಗ್ತದೆ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತವೆ. ಸ್ವಾಮಿ, ಈ ವಾಕ್ಯ ಅನೇಕರಿಗೆ ಆಶೀರ್ವಾದ ಆಗಲಿ, ಕಟ್ಟಲ್ಪಡಲಿ, ನಿರಾಶೆ ಹೃದಯಗೆ ಒಂದು ಹೊಸ ಉತ್ಸಾಹ, ಪ್ರೋತ್ಸಾಹ ಆಗಲಿ ಅಂತ ಪ್ರಾರ್ಥಿಸ್ತೇವೆ. ನಿಮ್ಮ ವಾಕ್ಯ ಅದು ಜೀವ ಇದೆ, ಅದು ನಮ್ಮ ಜೀವನದಲ್ಲಿ ಜೀವ ಕೊಡ್ತದೆ. ಅದಕ್ಕೆ ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.